ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ಇವತ್ತೇನಪ್ಪ ತಿಳಿಸ್ತಾವನೆ ಅಂದರೆ BMTC ಮತ್ತು KSRTCಯ ಕಂಡಕ್ಟರ ಜವಾಬ್ದಾರಿಗಳು ಏನಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ನೀವು ಮುಂದೆ BMTCಗೆ ಆಗಲಿ ಕಂಡಕ್ಟ್ರಿಗೆ ಆಗಲಿ ಮತ್ತು KSRTCಗೆ ಕಂಡಕ್ಟರ್ಗೆ ಹಾಕ್ಬೇಕಾರೆ ಇವನ್ನ ನೀವು ಅನುಸರಿಸ್ಬೇಕಾಯ್ತದೆ. ಸಂಪೂರ್ಣವಾಗಿ ಇದರಲ್ಲಿ ವಿಡಿಯೋದಲ್ಲಿ ಹಾಕಿದ್ದೀನಿ ಏನೇನು ಮಾಡಬೇಕು ಮತ್ತು ಅವರು ಯಾವ ಥರ ಕಾರ್ಯ ನಿರ್ವಹಿಸಬೇಕು ಅಂತ ಒಂದು ಸಿಂಪಲ್ ಆಗಿ ಮೆಥಡಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಆದಷ್ಟು ನೀವು ಕಂಪ್ಲೀಟಾಗಿ ತಿಳಿದುಕೊಂಡ್ರೆ ಮುಂದಿನ ದಿನದಲ್ಲಿ ನಿಮಗೇನಾದ್ರು KSRTCನ ಅಥವಾ BMTCಯ ಕಂಡಕ್ಟರ್ ಆದಾಗ ಭಾಳ ಅನುಕೂಲ ಆಯ್ತದೆ. ಹಂಗಾಗಿ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ನೀಡ್ತಾ ಇದ್ದೀನಿ. ಕಂಪ್ಲೀಟಾಗಿ ನೀವು ಓದ್ಕೊಂಡ್ರೆ ನಿಮಗೆ ಅರ್ಥ ಆಯ್ತದೆ ಏನೇನು ಮಾಡಬೇಕು ಮತ್ತು ಟಿಕೆಟು ಮತ್ತು ಪಾಸನ್ನು ಯಾವ ಥರ ವಿತರಿಸ್ಬೋದು ಮತ್ತು ಪ್ರಯಾಣಿಕರಿಗೆ ಯಾವ ಥರ ಪರಿಶೀಲನೆ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿದ್ದಾರೆ. ಹಂಗಾಗಿ ಯಾವುದನ್ನು ಮಾಡಬೇಕು ಮತ್ತು ಯಾವುದನ್ನು ಮಾಡಬಾರ್ದು ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಕಂಪ್ಲೀಟಾಗಿ ನೋಡಿ. ಹಾಗಾಗಿ ನೀವು ತಿಳ್ಕೊಂಡ್ರೆ ಭಾಳ ಅನುಕೂಲ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂದರೆ ಈಗ ಜಾಯ್ನ್ ಆಗಿರೋರ್ಗೆ ಏನೋ ಅಂತ ಗೊತ್ತಿರ್ತದೆ, ಬಟ್ ನಾವು ಏನು ಮಾಡಬೇಕು ಅಂದರೆ ಈಗ ನಾವು ಜಾಯ್ನ್ ಆಗಿದ್ದೀವಿ ಅಂತ ಹೇಳ್ಕೊಂಡ್ರೆ BMTCಗೆ KSRTCಗೋ ಆವಾಗ ನಾವು ಯಾವ ಥರ ಮಾಡಬೇಕು ಅನ್ನೋದನ್ನು ಒಂದು ಸಂಪೂರ್ಣವಾಗಿ ಮಾಹಿತಿನ ತಿಳಿದಿರೋದಿಲ್ಲ. ಆದರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿನ ನನ್ನ ಕೈಲೇ ಆದಷ್ಟು ನಾನು ಟ್ರೈ ಮಾಡಿ ತಿಳಿಸಿದ್ದೀನಿ. ಸಂಪೂರ್ಣವಾಗಿ ನೀವು ಓದ್ಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಯ್ತದೆ. ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ. ಕಂಪ್ಲೀಟಾಗಿ ವಿಡಿಯೋನ ನೋಡಿ ನಿಮಗೆ ಭಾಳ ಅನುಕೂಲ ಆಯ್ತದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ.